ಸರ್ಕಾರದ ವಿರುದ್ಧ ಹೋರಾಡಬೇಕಿದ್ದ ಬಿಜೆಪಿಯಲ್ಲಿ ಈಗ ಮೊದಲು ತಮ್ಮ ಪಕ್ಷದ ರೆಬಲ್ಗಳ ಜೊತೆ ಕಾದಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅಧ್ಯಕ್ಷ ಚುನಾವಣೆ ಹೊಸ್ತಿಲಲ್ಲಿ ಬಿರುಸಾಗಿರುವಂಥ ಬಿಜೆಪಿಯ ಇನ್ಫೈಟ್ ಆಕ್ಟಿವ್ ಆಗಿರುವಂಥ ವಿಜೇಂದ್ರ ಅವರ ವಿರೋಧಿ ಬಣ ಹೈಕಮಾಂಡ್ ನಾಯಕರ ಭೇಟಿಗಾಗಿ ಸೀದಾ ದೆಹಲಿಯ ವಿಮಾನವನ್ನು ಏರಿದೆ. ಕೈಯಲ್ಲಿ 2 ಡಿಮ್ಯಾಂಡ್ಗಳ ಲಿಸ್ಟನ್ನು ಕೂಡ ಹಿಡಿದುಕೊಂಡಿದೆ. ಆ ಲಿಸ್ಟ್ ಏನು ಅಂತ ಹೇಳ್ತೀನಿ, ಅದಕ್ಕಿಂತ ಮುಂಚೆ ಈ ವರದಿಯನ್ನು ನೋಡ್ಕೊಂಬನ್ನಿ. ಇಲ್ಲಿ ಅಂಗಳಕ್ಕೆ ರಾಜ್ಯ ಕಮಲ ಹಾಲಾಹಲ. ಹೈ ಅಖಾಡದಲ್ಲಿ ರೆಬಲ್ಸ್ ಫೈನಲ್ ತಾಳ. ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯದ ಅರಿವು ಕೂಡ ನನಗಿದೆ. ಈ ಒಂದು ದೊಡ್ಡ ಜವಾಬ್ದಾರಿಯನ್ನು ಬಹಳ ಯಶಸ್ವಿಯಾಗಿ ಕಳೆದ 1 ವರ್ಷ ನಾನು ನಡೆಸ್ಕೊಂಡು ಬಂದಿದ್ದೇನೆ. ಹಾಗಾಗಿ ಏನು ಇನ್ನೊಂದು ವಾರ 8 ದಿನದಲ್ಲೇ ರಾಜ್ಯದ ಅಧ್ಯಕ್ಷರು ಯಾರು ಅಂತಕ್ಕಂಥ ಉತ್ತರ ಸಿಗ್ತದೆ. ತದನಂತರದ ಎಲ್ಲ ಸಮಸ್ಯೆಗಳು ಕೂಡ ಅದಕ್ಕೂ ಸಮಸ್ಯೆಗಳು ಕೂಡ ಪರಿಹಾರ ಸಿಗ್ತದೆ. ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಪ್ರಕಾರ ಇನ್ನೊಂದು ವಾರದಲ್ಲಿ ಯಾರು ಅಧ್ಯಕ್ಷ ಅನ್ನೋ ಬಗ್ಗೆ ಸಿಗಲಿದೆ ಉತ್ತರ. ಅಂದ್ರೆ ತಾವೇ ರಾಜ್ಯಾಧ್ಯಕ್ಷರಾಗಿ ಕಂಟಿನ್ಯೂ ಆಗೋ ಬಗ್ಗೆಯೂ ವಿಜಯೇಂದ್ರಗೆ ಅಚಲ ವಿಶ್ವಾಸ. ನನ್ನ ಕಳೆದ 1 ವರ್ಷದ ಅವಧಿ ನಾನು ಯಾವ ರೀತಿ ಕೆಲಸ ಮಾಡಿದ್ದೇನೆ ರಾಜ್ಯದ ಅಧ್ಯಕ್ಷನಾಗಿ ಅಂತೇಳಿ ರಾಜ್ಯದ ಜನತೆಗೂ ಕೂಡ ಗೊತ್ತಿದೆ, ನಮ್ಮ ಕಾರ್ಯಕರ್ತರು ಕೂಡ ಗೊತ್ತಿದೆ, ನಮ್ಮ ಪಕ್ಷದ ಹಿರಿಯರಿಗೆ ಶಾಸಕರು ಕೂಡ ಗೊತ್ತಿದೆ, ಎಲ್ಲರೂ ಕೂಡ ಗೊತ್ತಿದೆ. ಹಾಗೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಎಲ್ಲರ ಸಹಕಾರದಿಂದ ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ, ಪಕ್ಷವನ್ನು ಬಲಪಡಿಸ್ತಕ್ಕಂಥ ಕೆಲಸ ಮಾಡ್ತೇನೆ ಅನ್ನುವ ಸಂಪೂರ್ಣ ವಿಶ್ವಾಸ ನನಗಿದೆ. ಇತ್ಲಾಗೆ ತಾವೇ ಮುಂದಿನ ಅಧ್ಯಕ್ಷ ಅಂತ ವಿಜಯೇಂದ್ರ ಫುಲ್ ಕಾನ್ಫಿಡೆನ್ಸ್ ನಲ್ಲಿದ್ರೆ, ಅತ್ಲಾಗೆ ಇದನ್ನೊಪ್ಪೋಕೆ ಸುತಾರಾಮ್ ರೆಡಿ ಇಲ್ಲ ರೆಬಲ್ ಟೀಮ್. ಮೊದಲಿನಿಂದಲೂ ವಿಜಯೇಂದ್ರ ವಿರುದ್ಧ ತೊಡೆ ತಟ್ಟುತ್ತಲೇ ಬಂದ ಯತ್ನಾಳ್ ಅಂಡ್ ಟೀಮ್ ಶುರು ಮಾಡಿದ್ದು ವಿಜಯೇಂದ್ರರ ಹಠಾವೋ ಪಾರ್ಟಿ ಬಚಾವೋ ಅಭಿಯಾನ. ಆರಂಭದಲ್ಲಿ ಭಿನ್ನರ ಬಲ ಕಮ್ಮಿ ಅನ್ನಿಸಿದ್ರೂ ಬರಬರುತ್ತಾ ಇದು ಕೂಡ ಬೆಳೆದು ನಿಂತಿದ್ದು ಬೃಹದಾಕಾರವಾಗಿ. ಇದೀಗ ಕ್ಲೈಮ್ಯಾಕ್ಸ್ ತಲುಪಿದಂತಿದೆ ಬಣಬಡಿದಾಟ. ಬಿಜೆಪಿಯಲ್ಲಿ ಮತ್ತೆ ಭಿನ್ನಮತ ಸ್ಫೋಟಗೊಳ್ತಾ ಇದೆ. ಭಿನ್ನಮತದ ಹಿನ್ನೆಲೆಯಲ್ಲಿ ಇಂದು ರೆಬಲ್ಸ್ ಟೀಮ್ ದೆಹಲಿಗೆ ಆಗಮಿಸಿರುವಂಥದ್ದು. ಪ್ರಮುಖವಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಏನಿದೆ, ಈ ಬದಲಾವಣೆಗೆ ಸಾಕಷ್ಟು ಬಿಗಿಪಟ್ಟನ್ನು ಇಟ್ಟಿರುವಂತಹ ರಮೇಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ದೆಹಲಿಗೆ ಆಗಮಿಸಿರುವಂಥದ್ದು. ಇಂದು ಮತ್ತು ನಾಳೆ ಕೂಡ ದೆಹಲಿಯಲ್ಲೇ ಇರುವಂಥದ್ದು. ಇದರ ಜೊತೆಗೆ ಬಿಜೆಪಿಯ ವರಿಷ್ಠರನ್ನು ಭೇಟಿ ಮಾಡಿ ಅವರಿಗೆ ಅಂದರೆ ಈಗಾಗಲೇ ಕಳೆದ ಹಿಂದೆ ಕೂಡ ಆಗಮಿಸಿ ಅವರನ್ನು ಭೇಟಿ ಮಾಡಿದ್ರು. ಪದೇ ಭೇಟಿಯಾಗ್ತಾ ಇರ್ತಕ್ಕಂಥದ್ದು ಬಹಳಷ್ಟು ಕುತೂಹಲವನ್ನು ಕೆರಳಿಸಿದೆ. ಯಾಕಂದರೆ ಪ್ರಮುಖವಾಗಿ ಈ ಬಾರಿ ರಾಜ್ಯಾಧ್ಯಕ್ಷರ ಹುದ್ದೆಯಿಂದ ಏನು ರಾಜೀನಾಮೆಯನ್ನು ಕೊಡಿಸಿ ನಂತರದಲ್ಲಿ ಬೇರೆಯೊಬ್ಬರನ್ನು ಈ ಒಂದು ಹುದ್ದೆಗೆ ಆಯ್ಕೆ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಬಿಗಿಪಟ್ಟನ್ನು ರಮೇಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಬಾರಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ, ರೆಬಲ್ಸ್ ಟೀಮ್ ಗೆಲ್ಲುತ್ತಾ ಅಥವಾ ವಿಜಯೇಂದ್ರ ಬಣ ಗೆಲ್ಲುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಶೀಘ್ರವೇ ರಾಜ್ಯಾಧ್ಯಕ್ಷ ಚುನಾವಣೆ ಡೇಟ್ ಅನೌನ್ಸ್ ಆಗೋ ಸಾಧ್ಯತೆ ಬೆನ್ನಲ್ಲೇ ದಿಲ್ಲಿ ರೀಚ್ ಆಗಿದೆ ರೆಬಲ್ ಟೀಮ್. ಚುನಾವಣೆ ಘೋಷಣೆ ಮುನ್ನ ಆಗಬೇಕಾದ ಕೆಲ ಬದಲಾವಣೆಗಳ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರೋಕೆ ದಿಲ್ಲಿ ತಲುಪಿದೆ ಯತ್ನಾಳ್ ಬಳಗ. ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, ಶಾಸಕ BP ಹರೀಶ್ ದೆಹಲಿಯತ್ತ ಮುಖ ಮಾಡಿದ್ದಾರೆ. ಇಲ್ಲಿ ರೆಬಲ್ಗಳ ಮೇನ್ ಡಿಮ್ಯಾಂಡ್ ರಾಜ್ಯಾಧ್ಯಕ್ಷರ ಚುನಾವಣೆ ಮತದಾನ ಮೂಲಕ ನಡೆಸಬೇಕು ಅನ್ನೋದು. ಬ್ಯಾಲೆಟ್ ಮುಖಾಂತರ ವೋಟಿಂಗ್ ನಡೆದ್ರೆ ಖಂಡಿತ ವಿಜಯೇಂದ್ರರನ್ನ ಸೋಲಿಸಬಹುದು ಅನ್ನೋದಿಲ್ಲಿ ಭಿನ್ನರ ಲೆಕ್ಕ. ಹಾಗೆ ಇಲ್ಲಿ ಇವರು ಹೈಕಮಾಂಡ್ ಮುಂದಿಟ್ಟ 2ನೇ ಬೇಡಿಕೆ ಅಂದ್ರೆ ಹಾಲಿ ಕೆಲ ಜಿಲ್ಲಾಧ್ಯಕ್ಷರ ನೇಮಕ ರದ್ದುಗೊಳಿಸೋ ಬಗ್ಗೆ. ಹಲವಾರು ಜಿಲ್ಲೆಗಳಲ್ಲಿ ವಿಜಯೇಂದ್ರ ತಮ್ಮ ಭಂಟರನ್ನ ಅಧ್ಯಕ್ಷರನ್ನಾಗಿ ಕೂರಿಸಿದ್ದಾರೆ. ರಾಜ್ಯಾಧ್ಯಕ್ಷರ ಚುನಾವಣೆಯಲ್ಲಿ ತಮಗೆ ಲಾಭ ಆಗಲಿ ಅನ್ನೋ ಉದ್ದೇಶ ವಿಜಯೇಂದ್ರರದು. ಹೀಗಾಗಿ ವಿಜಯೇಂದ್ರ ಬೆಂಬಲಿತ ಬಿಜೆಪಿ ಜಿಲ್ಲಾ ಅಧ್ಯಕ್ಷರನ್ನ ಬದಲಿಸಬೇಕು, ಹೀಗಾಗಿರೋ ನೇಮಕಾತಿ ರದ್ದುಗೊಳಿಸಬೇಕು ಅಂತ ವರಿಷ್ಠರೆದುರು ಮನವಿ ಸಲ್ಲಿಸುತ್ತಿದ್ದಾರೆ ರೆಬಲ್ ಸ್ಟಾರ್ಗಳು. ಒಟ್ಟಾರೆ ಏನೇ ಆಗ್ಲಿ ಈ ಬಾರಿ ವಿಜಯೇಂದ್ರರನ್ನ ಕೆಳಗಿಳಿಸಲೇಬೇಕು ಅಂತ ಟೊಂಕ ಕಟ್ಟಿ ನಿಂತಿದೆ ಕೇಸರಿ ಬಂಡುಪಡೆ. ಈಗಾಗಲೇ ತಟಸ್ಥ ಟೀಮ್ ಜೊತೆಗೆ ಸಂಪರ್ಕದಲ್ಲಿರೋ ಬಂಡುಕೋರರು ಇವರೆಲ್ಲರ ಬೆಂಬಲದೊಂದಿಗೆ ವಿಜಯೇಂದ್ರರನ್ನ ಚಿತ್ ಮಾಡೋದಕ್ಕೆ ಹೊರಟಿದ್ದಾರೆ. ಇವರಿಗೆ ಇಂಡೈರೆಕ್ಟ್ ಆಗಿ ಸಂಘ ಪರಿವಾರ ಸೇರಿದಂತೆ ಕೆಲ ಪ್ರಮುಖ ನಾಯಕರು ಸಾಥ್ ಕೊಡ್ತಾ ಇದ್ದಾರೆ ಎಂಬ ಮಾತು ಇದೆ. ಎಲ್ಲರೂ ಒಗ್ಗಟ್ಟಾಗಿ ವಿಜಯೇಂದ್ರರನ್ನ ಖೆಡ್ಡಾಕ್ಕೆ ಬೀಳಿಸ್ತಾರಾ ಅನ್ನೋ ಬಗ್ಗೆ ಕುತೂಹಲ ಮೂಡಿದೆ. ಆದ್ರೂ ಇದು ಅಂದುಕೊಂಡಷ್ಟು ಸುಲಭ ಅಲ್ಲವೇ ಅಲ್ಲ. ಏಕೆಂದ್ರೆ ವಿಜಯೇಂದ್ರ ಕೂಡ ಇವರಷ್ಟೇ ಚದುರಂಗದಾಟ ಬಲ್ಲಪಟ್ಟು. ಸರ್ಕಾರದ ವಿರುದ್ಧ ಹೋರಾಡಬೇಕಿದ್ದ ಬಿಜೆಪಿಯಲ್ಲಿ ಈಗ
ಮೊದಲು ತಮ್ಮ ಪಕ್ಷದ ರೆಬಲ್ಗಳ ಜೊತೆ ಕಾದಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅಧ್ಯಕ್ಷ ಚುನಾವಣೆ ಹೊಸ್ತಿಲಲ್ಲಿ ಬಿರುಸಾಗಿರುವಂಥ ಬಿಜೆಪಿಯ ಇನ್ಫೈಟ್ ಆಕ್ಟಿವ್ ಆಗಿರುವಂಥ ವಿಜೇಂದ್ರ ಅವರ ವಿರೋಧಿ ಬಣ ಹೈಕಮಾಂಡ್ ನಾಯಕರ ಭೇಟಿಗಾಗಿ ಸೀದಾ ದೆಹಲಿಯ ವಿಮಾನವನ್ನು ಏರಿದೆ. ಕೈಯಲ್ಲಿ 2 ಡಿಮ್ಯಾಂಡ್ಗಳ ಲಿಸ್ಟನ್ನು ಕೂಡ ಹಿಡಿದುಕೊಂಡಿದೆ. ಆ ಲಿಸ್ಟ್ ಏನು ಅಂತ ಹೇಳ್ತೀನಿ, ಅದಕ್ಕಿಂತ ಮುಂಚೆ ಈ ವರದಿಯನ್ನು ನೋಡ್ಕೊಂಬನ್ನಿ. ದಿಲ್ಲಿ ಅಂಗಳಕ್ಕೆ ರಾಜ್ಯ ಕಮಲ ಹಾಲಾಹಲ. ಹೈ ಅಖಾಡದಲ್ಲಿ ರೆಬಲ್ಸ್ ಫೈನಲ್ ತಾಳ. ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯದ ಅರಿವು ಕೂಡ ನನಗಿದೆ. ಈ ಒಂದು ದೊಡ್ಡ ಜವಾಬ್ದಾರಿಯನ್ನು ಬಹಳ ಯಶಸ್ವಿಯಾಗಿ ಕಳೆದ 1 ವರ್ಷ ನಾನು ನಡೆಸ್ಕೊಂಡು ಬಂದಿದ್ದೇನೆ. ಹಾಗಾಗಿ ಏನು ಇನ್ನೊಂದು ವಾರ 8 ದಿನದಲ್ಲೇ ರಾಜ್ಯದ ಅಧ್ಯಕ್ಷರು ಯಾರು ಅಂತಕ್ಕಂಥ ಉತ್ತರ ಸಿಗ್ತದೆ. ತದನಂತರದ ಎಲ್ಲ ಸಮಸ್ಯೆಗಳು ಕೂಡ ಸಮಸ್ಯೆಗಳು ಕೂಡ ಪರಿಹಾರ ಸಿಗ್ತದೆ. ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಪ್ರಕಾರ ಇನ್ನೊಂದು ವಾರದಲ್ಲಿ ಯಾರು ಅಧ್ಯಕ್ಷ ಅನ್ನೋ ಬಗ್ಗೆ ಸಿಗಲಿದೆ ಉತ್ತರ. ಅಂದ್ರೆ ತಾವೇ ರಾಜ್ಯಾಧ್ಯಕ್ಷರಾಗಿ ಕಂಟಿನ್ಯೂ ಆಗೋ ಬಗ್ಗೆಯೂ ವಿಜಯೇಂದ್ರಗೆ ಅಚಲ ವಿಶ್ವಾಸ. ನನ್ನ ಕಳೆದ 1 ವರ್ಷದ ಅವಧಿ ನಾನು ಯಾವ ರೀತಿ ಕೆಲಸ ಮಾಡಿದ್ದೇನೆ ರಾಜ್ಯದ ಅಧ್ಯಕ್ಷನಾಗಿ ಅಂತೇಳಿ ರಾಜ್ಯದ ಜನತೆಗೂ ಕೂಡ ಗೊತ್ತಿದೆ, ನಮ್ಮ ಕಾರ್ಯಕರ್ತರು ಕೂಡ ಗೊತ್ತಿದೆ, ನಮ್ಮ ಪಕ್ಷದ ಹಿರಿಯರಿಗೆ ಶಾಸಕರು ಕೂಡ ಗೊತ್ತಿದೆ, ಎಲ್ಲರೂ ಕೂಡ ಗೊತ್ತಿದೆ. ಹಾಗೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಎಲ್ಲರ ಸಹಕಾರದಿಂದ ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ, ಪಕ್ಷವನ್ನು ಬಲಪಡಿಸ್ತಕ್ಕಂಥ ಕೆಲಸ ಮಾಡ್ತೇನೆ ಅನ್ನುವ ಸಂಪೂರ್ಣ ವಿಶ್ವಾಸ ನನಗಿದೆ. ಇತ್ಲಾಗೆ ತಾವೇ ಮುಂದಿನ ಅಧ್ಯಕ್ಷ ಅಂತ ವಿಜಯೇಂದ್ರ ಫುಲ್ ಕಾನ್ಫಿಡೆನ್ಸ್ ನಲ್ಲಿದ್ರೆ, ಅತ್ಲಾಗೆ ಇದನ್ನೊಪ್ಪೋಕೆ ಸುತಾರಾಮ್ ರೆಡಿ ಇಲ್ಲ ರೆಬಲ್ ಟೀಮ್. ಮೊದಲಿನಿಂದಲೂ ವಿಜಯೇಂದ್ರ ವಿರುದ್ಧ ತೊಡೆ ತಟ್ಟುತ್ತಲೇ ಬಂದ ಯತ್ನಾಳ್ ಅಂಡ್ ಟೀಮ್ ಶುರು ಮಾಡಿದ್ದು ವಿಜಯೇಂದ್ರರ ಹಠಾವೋ ಪಾರ್ಟಿ ಬಚಾವೋ ಅಭಿಯಾನ. ಆರಂಭದಲ್ಲಿ ಭಿನ್ನರ ಬಲ ಕಮ್ಮಿ ಅನ್ನಿಸಿದ್ರೂ ಬರಬರುತ್ತಾ ಇದು ಕೂಡ ಬೆಳೆದು ನಿಂತಿದ್ದು ಬೃಹದಾಕಾರವಾಗಿ. ಇದೀಗ ಕ್ಲೈಮ್ಯಾಕ್ಸ್ ತಲುಪಿದಂತಿದೆ ಬಣಬಡಿದಾಟ. ಬಿಜೆಪಿಯಲ್ಲಿ ಮತ್ತೆ ಮತ್ತೆ ಭಿನ್ನಮತ ಸ್ಫೋಟಗೊಳ್ತಾ ಇದೆ. ಭಿನ್ನಮತದ ಹಿನ್ನೆಲೆಯಲ್ಲಿ ಇಂದು ರೆಬಲ್ಸ್ ಟೀಮ್ ದೆಹಲಿಗೆ ಆಗಮಿಸಿರುವಂಥದ್ದು. ಪ್ರಮುಖವಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಏನಿದೆ, ಈ ಬದಲಾವಣೆಗೆ ಸಾಕಷ್ಟು ಬಿಗಿಪಟ್ಟನ್ನು ಇಟ್ಟಿರುವಂತಹ ರಮೇಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ದೆಹಲಿಗೆ ಆಗಮಿಸಿರುವಂಥದ್ದು. ಇಂದು ಮತ್ತು ನಾಳೆ ಕೂಡ ದೆಹಲಿಯಲ್ಲೇ ಇರುವಂಥದ್ದು. ಇದರ ಜೊತೆಗೆ ಬಿಜೆಪಿಯ ವರಿಷ್ಠರನ್ನು ಭೇಟಿ ಮಾಡಿ ಅವರಿಗೆ ಅಂದರೆ ಈಗಾಗಲೇ ಕಳೆದ ಹಿಂದೆ ಕೂಡ ಆಗಮಿಸಿ ಅವರನ್ನು ಭೇಟಿ ಮಾಡಿದ್ರು. ಪದೇ ಪದೇ ಭೇಟಿಯಾಗ್ತಾ ಇರ್ತಕ್ಕಂಥದ್ದು ಬಹಳಷ್ಟು ಕುತೂಹಲವನ್ನು ಕೆರಳಿಸಿದೆ. ಯಾಕಂದರೆ ಪ್ರಮುಖವಾಗಿ ಈ ಬಾರಿ ರಾಜ್ಯಾಧ್ಯಕ್ಷರ ಹುದ್ದೆಯಿಂದ ರಾಜೀನಾಮೆಯನ್ನು ಕೊಡಿಸಿ ನಂತರದಲ್ಲಿ ಬೇರೆಯೊಬ್ಬರನ್ನು ಈ ಒಂದು ಹುದ್ದೆಗೆ ಆಯ್ಕೆ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಬಿಗಿಪಟ್ಟನ್ನು ರಮೇಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಬಾರಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ, ರೆಬಲ್ಸ್ ಟೀಮ್ ಗೆಲ್ಲುತ್ತಾ ಅಥವಾ ವಿಜಯೇಂದ್ರ ಬಣ ಗೆಲ್ಲುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಶೀಘ್ರವೇ ರಾಜ್ಯಾಧ್ಯಕ್ಷ ಚುನಾವಣೆ ಡೇಟ್ ಅನೌನ್ಸ್ ಆಗೋ ಸಾಧ್ಯತೆ ಬೆನ್ನಲ್ಲೇ ದಿಲ್ಲಿ ರೀಚ್ ಆಗಿದೆ ರೆಬಲ್ ಟೀಮ್. ಚುನಾವಣೆ ಘೋಷಣೆ ಮುನ್ನ ಆಗಬೇಕಾದ ಕೆಲ ಬದಲಾವಣೆಗಳ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರೋಕೆ ದಿಲ್ಲಿ ತಲುಪಿದೆ ಯತ್ನಾಳ್ ಬಳಗ. ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, ಶಾಸಕ BP ಹರೀಶ್ ದೆಹಲಿಯತ್ತ ಮುಖ ಮಾಡಿದ್ದಾರೆ. ಇಲ್ಲಿ ರೆಬಲ್ಗಳ ಮೇನ್ ಡಿಮ್ಯಾಂಡ್ ರಾಜ್ಯಾಧ್ಯಕ್ಷರ ಚುನಾವಣೆ ಮತದಾನ ಮೂಲಕ ನಡೆಸಬೇಕು ಅನ್ನೋದು. ಬ್ಯಾಲೆಟ್ ಮುಖಾಂತರ ವೋಟಿಂಗ್ ನಡೆದ್ರೆ ಖಂಡಿತ ವಿಜಯೇಂದ್ರರನ್ನ ಸೋಲಿಸಬಹುದು ಅನ್ನೋದಿಲ್ಲಿ ಭಿನ್ನರ ಲೆಕ್ಕ. ಹಾಗೆ ಇಲ್ಲಿ ಇವರು ಹೈಕಮಾಂಡ್ ಮುಂದಿಟ್ಟ 2ನೇ ಬೇಡಿಕೆ ಅಂದ್ರೆ ಹಾಲಿ ಕೆಲ ಜಿಲ್ಲಾಧ್ಯಕ್ಷರ ನೇಮಕ ರದ್ದುಗೊಳಿಸೋ ಬಗ್ಗೆ. ಹಲವಾರು ಜಿಲ್ಲೆಗಳಲ್ಲಿ ವಿಜಯೇಂದ್ರ ತಮ್ಮ ಭಂಟರನ್ನ ಅಧ್ಯಕ್ಷರನ್ನಾಗಿ ಕೂರಿಸಿದ್ದಾರೆ. ರಾಜ್ಯಾಧ್ಯಕ್ಷರ ಚುನಾವಣೆಯಲ್ಲಿ ತಮಗೆ ಲಾಭ ಆಗಲಿ ಅನ್ನೋ ಉದ್ದೇಶ ವಿಜಯೇಂದ್ರರದು. ಹೀಗಾಗಿ ವಿಜಯೇಂದ್ರ ಬೆಂಬಲಿತ ಬಿಜೆಪಿ ಜಿಲ್ಲಾ ಅಧ್ಯಕ್ಷರನ್ನ ಬದಲಿಸಬೇಕು, ಹೀಗಾಗಿರೋ ನೇಮಕಾತಿ ರದ್ದುಗೊಳಿಸಬೇಕು ಅಂತ ವರಿಷ್ಠರೆದುರು ಮನವಿ ಸಲ್ಲಿಸುತ್ತಿದ್ದಾರೆ ರೆಬಲ್ ಸ್ಟಾರ್ಗಳು. ಒಟ್ಟಾರೆ ಏನೇ ಆಗ್ಲಿ ಈ ಬಾರಿ ವಿಜಯೇಂದ್ರರನ್ನ ಕೆಳಗಿಳಿಸಲೇಬೇಕು ಅಂತ ಟೊಂಕ ಕಟ್ಟಿ ನಿಂತಿದೆ ಕೇಸರಿ ಬಂಡುಪಡೆ. ಈಗಾಗಲೇ ತಟಸ್ಥ ಟೀಮ್ ಜೊತೆಗೆ ಸಂಪರ್ಕದಲ್ಲಿರೋ ಬಂಡುಕೋರರು ಇವರೆಲ್ಲರ ಬೆಂಬಲದೊಂದಿಗೆ ವಿಜಯೇಂದ್ರರನ್ನ ಚಿತ್ ಮಾಡೋದಕ್ಕೆ ಹೊರಟಿದ್ದಾರೆ. ಇವರಿಗೆ ಇಂಡೈರೆಕ್ಟ್ ಆಗಿ ಸಂಘ ಪರಿವಾರ ಸೇರಿದಂತೆ ಕೆಲ ಪ್ರಮುಖ ನಾಯಕರು ಸಾಥ್ ಕೊಡ್ತಾ ಇದ್ದಾರೆ ಎಂಬ ಮಾತು ಇದೆ. ಎಲ್ಲರೂ ಒಗ್ಗಟ್ಟಾಗಿ ವಿಜಯೇಂದ್ರರನ್ನ ಖೆಡ್ಡಾಕ್ಕೆ ಬೀಳಿಸ್ತಾರಾ ಅನ್ನೋ ಬಗ್ಗೆ ಕುತೂಹಲ ಮೂಡಿದೆ. ಆದ್ರೂ ಇದು ಅಂದುಕೊಂಡಷ್ಟು ಸುಲಭ ಅಲ್ಲವೇ ಅಲ್ಲ. ಏಕೆಂದ್ರೆ ವಿಜಯೇಂದ್ರ ಕೂಡ ಇವರಷ್ಟೇ ಚದುರಂಗದಾಟ ಬಲ್ಲಪಟು.